ಬಿ ಜೆ ಪಿಯ ಸಂಸದರಾಗಿ ಕಾಂಗ್ರೆಸ್ ಅವ್ರ ಮನೆ ಬಾಗಿಲು ಹೋಗುವಂಥದ್ದು ಏನೈತೆ? ಕಾಂಗ್ರೆಸ್ ಅಭ್ಯರ್ಥಿ ಸೋತಿರೋರು ಮನೆ ಬಾಗಿಲು ಹೋಗೋದು ಏನೈತೆ? ಯಾಕೆ ಹಿಂಗೆ ಓಡಾಡ್ತೀರಿ? ನಾನೇ ಜನ ಸೇರಿಸ್ತೀನಿ, ನಿಮ್ಮನ್ನೇ ಮೆರವಣಿಗೆ ಮಾಡ್ತೀನಿ, ಬರ್ರಿ. ನೀವು ಅಲ್ಲಿ ಬಂದು ಯಲಾಂಗದಲ್ಲಿ ನಡೆಯಲ್ಲ. ಯಲಾಂಗದಲ್ಲಿ ನಾವು ತಳಮಟ್ಟದಿಂದ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥವ್ರು. ನಮ್ಮ ಕಾರ್ಯಕರ್ತನ ಒಂದ್ಸರಿ ಬಂದು ನೋಡ್ರಿ ನೀವು. ಯಾವುದೇ ಆಸೆಗೆ ಒಬ್ಬ ಕಾರ್ಯಕರ್ತ ಕದಲಲ್ಲ ನಮ್ಮಲ್ಲಿ. ಯಾರೋ ಈಗ ಒಂದು 3-4 ಜನ ಅವರಲ್ಲಿ. ಇದು ಪಕ್ಷದ ಬೆಳವಣಿಗೆಯಿಂದನೂ ಒಳ್ಳೆಯದಲ್ಲ. ಈ ಕೆಂಪೇಗೌಡರ ಜಯಂತಿ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್, ಯಲಹಂಕದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತ್ಯೇಕವಾಗಿ ಕೆಂಪೇಗೌಡ ಜಯಂತಿ ಆಚರಿಸಲು ಮುಂದಾಗಿರುವುದನ್ನು ತೀವ್ರವಾಗಿ ಟೀಕಿಸಿದರು. ರಾಜಕೀಯ ಪ್ರೇರಣೆಯಿಂದಲೇ ಪ್ರತ್ಯೇಕ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಎಂದು ಆರೋಪಿಸಿದ ಅವರು, 10,000 ಜನರೊಂದಿಗೆ ವಾಗ್ದಾನ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ನಾಳೆ ಎಷ್ಟು ಜನ ಬರುತ್ತಾರೆ ಎಂಬುದನ್ನು ಎಲ್ಲರೂ ನೋಡಲಿ ಎಂದು ವ್ಯಂಗ್ಯ ಮಾಡಿದರು. ತಾವು ಸಹ 10,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಕೆಂಪೇಗೌಡ ಜಯಂತಿ ಆಚರಿಸುವುದಾಗಿ ಹೇಳಿದ ಅವರು, ಯಾರು ಹೆಚ್ಚು ಜನರನ್ನು ಸೇರಿಸುತ್ತಾರೆ ಎಂಬುದು ನಾಳೆ ಗೊತ್ತಾಗಲಿದೆ ಎಂದರು. ಆದರೆ ಈ ಸರಿ ಮೊದಲನೇ ಬಾರಿಗೆ ನಮ್ಮ ಅತ್ಯಂತ ಗೌರವಾನ್ವಿತ ಸಂಸದರು ಇವತ್ತು ಕೆಂಪೇಗೌಡರ ಮೇಲೆ, ಅದು ಯಲಹಂಕ ಕೆಂಪೇಗೌಡರ ಮೇಲೆ ಭಾಳ ಅಭಿಮಾನ ಉಕ್ಕಿ ಇವತ್ತು ಕೆಂಪೇಗೌಡರಿಗೋಸ್ಕರ, ಬೆಂಗಳೂರು ಅಭಿವೃದ್ಧಿಗೋಸ್ಕರ ವಾಕಾಥಾನ ಮಾಡ್ತೀವಿ 10,000 ಜನ ಅಂಥೇಳಿ ತಯಾರಿಯನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ತಾವೆಲ್ಲ ಕೂಡ ನಮ್ಮ ಚಿಕ್ಕಬಳ್ಳಾಪುರದ ಮಾಧ್ಯಮದ ಸ್ನೇಹಿತರು ನಾಳೆ ಬರಬೇಕು. 10,000 ಜನ ಎಲ್ಲಿಂದ ಬರ್ತಾರೆ, ಎಷ್ಟು ಚೆನ್ನಾಗಾಗ್ತದೆ, ಎಷ್ಟು ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರವನ್ನು ಬಿಟ್ಟು ಇವತ್ತು ಯಲಹಂಕದಲ್ಲಿ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಾನು ಕ್ಷೇತ್ರದ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಎಲ್ಲ ಮುಖಂಡರು ಇದ್ದೀವಿ. ಆ ಒಂದು ಕೆಂಪೇಗೌಡ ಜಯಂತಿಯನ್ನು ವಿಶ್ವನಾಥರೇ ನಾವೆಲ್ಲ ಸೇರಿ, ನಾನು ಸೇರ್ಕೊತೀನಿ, ವಿಜೃಂಭಣೆಯಿಂದ ಮಾಡೋಣ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಆಹ್ವಾನವೂ ಇಲ್ಲ, ನಮ್ಗೆ ಇವತ್ತುವರೆಗೂ ಕೂಡ ಇಲ್ಲ. ಈವನ್ ಅದೇನು ಅಲ್ಲಿ ಒಕ್ಕಲಿಗರ ಸಂಘ ಅಂತೇಳಿ ಈಗ ಎದ್ದೈತೆ, ಅದರಲ್ಲೂ ಕೂಡ ಇವರೆಲ್ಲ ಸದಸ್ಯರುಗಳೇ, ನಮ್ಮವರೆಲ್ಲ ಕೂಡ ಯಾರನ್ನೂ ಕರೆದಿಲ್ಲ. ಅದೊಂದು ರಾಜಕೀಯ ಪೊಲಿಟಿಕಲಿ ಮಾಡೋದಕ್ಕೆ ಹೊರಟವ್ರೆ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೋವಾಗಿರೋದೇನು, ನಾನು ಅವ್ರಿಗೆ ಹೇಳಿದೆ ಕೆಲವು ನಮ್ಮ ಮುಖಂಡರಿಗೆ, ಮಾಡಂಗಿದ್ರೆ ನೀವೇ ಮಾಡಿರಿ, ನಾವೇ ಸೇರ್ಕೊತೀವಿ ಜೊತೆಯಲ್ಲಿ, ಎರಡು ಮಾಡೋದು ಬೇಡ. ಯಾಕಂದರೆ ಯಲಹಂಕ ಕೆಂಪೇಗೌಡರು ಇಲ್ಲಿ ರಾಜಧಾನಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಯಲಹಂಕ ನಾಡಪ್ರಭು ಅಂತ ಹೆಸರಾಗಿರ್ತಕ್ಕಂಥದ್ದು. ಇಲ್ಲಿ 2 ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ರೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ನಿಮ್ದು ಏನೇ ಇದ್ದರೂ ಕೂಡ ನಾವು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು ಕೂಡ ಅವರೊಂದು ರೀತಿಯ ಆಟಕ್ಕೆ ಬಿದ್ದು ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡ್ತಾಯಿದ್ದಾರೆ. ಸೊ ನಾವು ನಮ್ಮದೇನು ಪ್ರತಿ ವರ್ಷ ಮಾಡ್ತೀವೋ ಆ ಥರ ಅದ್ಧೂರಿಯಾಗಿ, ಮೊದಲೆಲ್ಲ ಸಿಂಪಲ್ಲಾಗಿ 1,000 ಜನ ಸೇರಿ ಮಾಡ್ತಾಯಿದ್ವಿ. ಇದು ಇವ್ರು ಮಾಡಿದ್ದು ಒಂಥರ ನನಗೊಂದು ಒಳ್ಳೆಯದು ಅನ್ನಿಸ್ತದೆ. ಇವತ್ತು ನಾವು 10,000 ಜನ ನಾವು ಸೇರಿಸ್ತಾಯಿದ್ವಿ. ಅದಕ್ಕೆ ನಾಳೆ ಹೇಳಿದ್ದು, ಅವ್ರು ಜನ ಸೇರ್ತಾರೋ ನಮಗೆ ಜನ ಸೇರ್ತಾರೋ ಅನ್ನೋದು ನೋಡೋದಕ್ಕೆ ನೀವು ಬರಬೇಕು, ಚಿಕ್ಕಬಳ್ಳಾಪುರದವ್ರು ಬರಬೇಕಾಗ್ತದೆ ನೀವು. ಸೊ ನಾವು ಅದರಲ್ಲೇನು ನಮ್ಮದೇನು ಪ್ರತಿಷ್ಠಿತೆ ಇಲ್ಲ. ಯಾವುದು ಕೂಡ ಅಲ್ಲಿ ಯಾವುದೇ ಪಕ್ಷದ ಧ್ವಜಗಳು ಹಾಕಲ್ಲ, ಯಾವುದೇ ಪಕ್ಷದ ಪರ ಘೋಷಣೆ ಕೂಗೋಣ, ಬರೀ ಕೆಂಪೇಗೌಡರ ಜೈ, ಭುವನೇಶ್ವರಿಗೆ ಜೈ, ಇಷ್ಟೇ ನಾವು ಕೂಗ್ಕೊಂಡು ಮೆರವಣಿಗೆಗಳನ್ನು ಮಾಡ್ತಾ ಇದ್ದಿದ್ದು. ಇನ್ನು ಕಾಂಗ್ರೆಸ್ ನಾಯಕರೊಂದಿಗೆ ಸೇರಿಕೊಂಡು ಪ್ರತ್ಯೇಕ ಜಯಂತಿ ಆಚರಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದ ವಿಶ್ವನಾಥ್, ತಮ್ಮೊಂದಿಗೆ ಯಾವುದೇ ಚರ್ಚೆ ನಡೆಸದೆ ಯಲಹಂಕದಲ್ಲೇ ಪ್ರತ್ಯೇಕ ಕಾರ್ಯಕ್ರಮ ನಡೆಸುವ ಉದ್ದೇಶವೇನು ಎಂದು ಪ್ರಶ್ನಿಸಿದರು. ಯಲಹಂಕದಲ್ಲಿ ನಿಮ್ಮ ಆಟ ನಡೆಯುವುದಿಲ್ಲ, ತಳ ಮಟ್ಟದಿಂದ ಪಕ್ಷ ಕಟ್ಟಿರುವವನು ನಾನು. ನನ್ನ ಕ್ಷೇತ್ರಕ್ಕೆ ಬಂದು ಗೊಂದಲ ಸೃಷ್ಟಿ ಮಾಡುವುದು ಕನಸಷ್ಟೇ. ನನ್ನನ್ನು ಕೆಣಕಿದರೆ ಪ್ರತಿ ತಿಂಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಎಲ್ಲಿಯೂ ಕೆಂಪೇಗೌಡ ಜಯಂತಿ ಆಚರಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಸಂಸತ್ ಸದಸ್ಯರಿಗೆ ನಾನು ವಿನಂತಿಯನ್ನು ಮಾಡೋದು, ಕೆಂಪೇಗೌಡರು ವಂಶಸ್ಥರು ಬಂದಿದ್ದು ಆಹುತಿಗೆ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ, ನಿಮ್ಮ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥದ್ದೇ. ದಯವಿಟ್ಟು ಇಲ್ಲಿ ವಿಜೃಂಭಣೆಯಿಂದ ಮಾಡಿರಿ. ಚಿಕ್ಕಬಳ್ಳಾಪುರದಲ್ಲಿ ಮಾಡಿರಿ, ದೊಡ್ಡಬಳ್ಳಾಪುರದಲ್ಲಿ ಮಾಡಿರಿ, ಬಾಗೇಪಲ್ಲಿಯಲ್ಲಿ ಮಾಡಿರಿ, ಗೌರಿಬಿದನೂರಲ್ಲಿ ಮಾಡಿರಿ, ಹೊಸಕೋಟೆ ಮಾಡ್ಬೋದು, ನಿಮ್ಮ ಕ್ಷೇತ್ರಕ್ಕೆ ನೆಲಮಂಗಲ ಮಾಡಿರಿ. ಎಲ್ಲವನ್ನು ಬಿಟ್ಟು ಯಲಹಂಕದಲ್ಲಿ ಮಾಡಿದ್ರಿ ಅಂದರೆ ಉದ್ದೇಶ ಏನು? ಯಲಹಂಕದಲ್ಲಿ ಎಲ್ಲರೂ ಜಾತಿಯನ್ನು ಮರೆತು ನಾವು ಕೆಂಪೇಗೌಡ ಜಯಂತ್ಸವ ಮಾಡ್ತೀವಿ, ಎಲ್ಲನೂ ಹಂಗೆ ಮಾಡ್ತೀವಿ. ಇದೇನು ಕೂಡ ಇವರೇನಾದರೂ ರಾಜಕೀಯ ಬೆರೆಸಿ ಮಾಡಿದ್ರೆ ಅದರಲ್ಲಿ ಯಾರೂ ಸಫಲರಾಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇನ್ನೂ ಕೂಡ 6 ಗಂಟೆ ಮಲಗ್ತಾ ಇದ್ದೋ, ಈಗ 5 ಗಂಟೆ ಮಲಗ್ತೀನಿ, ಇನ್ನೊಂದು ಗಂಟೆ ಸಂಗಂಟೆ ಜಾಸ್ತಿ ಮಾಡ್ತಾಯಿದ್ದೀವಿ ನಾವೆಲ್ಲ ಕೂಡ. ಇವತ್ತು ಕೂಡ ಅಷ್ಟೇ, ಬಿ ಜೆ ಪಿಯ ಸಂಸದರಾಗಿ ಕಾಂಗ್ರೆಸ್ ಅವ್ರ ಮನೆ ಬಾಗಿಲು ಹೋಗುವಂಥದ್ದು ಏನೈತೆ? ಕಾಂಗ್ರೆಸ್ ಅಭ್ಯರ್ಥಿ ಸೋತಿರೋರು ಮನೆ ಬಾಗಿಲು ಹೋಗೋದು ಏನೈತೆ? ಯಾಕೆ ಹಿಂಗೆ ಓಡಾಡ್ತೀರಿ? ನಾನೇ ಜನ ಸೇರಿಸ್ತೀನಿ, ನಿಮ್ಮನ್ನೇ ಮೆರವಣಿಗೆ ಮಾಡ್ತೀನಿ, ಬರ್ರಿ. ನೀವು ಅಲ್ಲಿ ಬಂದು ಯಲಹಂಕದಲ್ಲಿ ನಡೆಯಲ್ಲ. ಯಲಹಂಕದಲ್ಲಿ ನಾವು ತಳಮಟ್ಟದಿಂದ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥವ್ರು. ನಮ್ಮ ಕಾರ್ಯಕರ್ತನ ಒಂದ್ಸರಿ ಬಂದು ನೋಡ್ರಿ ನೀವು. ಯಾವುದೇ ಆಸೆಗೆ ಒಬ್ಬ ಕಾರ್ಯಕರ್ತ ಕದಲಲ್ಲ ನಮ್ಮಲ್ಲಿ. ಯಾರೋ ಈಗ ಒಂದು 3-4 ಜನ ಅವರಲ್ಲಿ. ಇದು ಪಕ್ಷದ ಬೆಳವಣಿಗೆಯಿಂದನೂ ಒಳ್ಳೆಯದಲ್ಲ.
ಈ ಕೆಂಪೇಗೌಡರ ಜಯಂತಿ ಬೆಳವಣಿಗೆಯಿಂದ ಕೂಡ ಒಳ್ಳೆಯದಲ್ಲ ಅದನ್ನು. ಈಗ ನಾಳೆ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಹೇಳವ್ರೆ, ಅದಕ್ಕೂ ಆಹ್ವಾನ ಇಲ್ಲ ನನಗೆ. ಮುಖ್ಯಮಂತ್ರಿಗಳು ಮಾತಾಡಿದ್ದೀವಿ, ನಾನು ಆ ಕಾರ್ಯಕ್ರಮ ಬರೋಲ್ಲಣ್ಣ, ನಾನು ಕೆಂಪೇಗೌಡ ಲೇಔಟಲ್ಲಿ ಏನು ನಡೀತದೋ ಸರ್ಕಾರಿ ಕಾರ್ಯಕ್ರಮ ಬರ್ತೀನಿ ನಾನು ಅಂತ. ಇಲ್ಲ ನೀನು ಬರಬೇಕು ನನ್ನ ಜೊತೆಯಲ್ಲಿ ಅಂತ ಹೇಳಿದ್ರು. ಇಲ್ಲ ನಂದು ಇಲ್ಲಿ ಮೆರವಣಿಗೆ ಐತೆ, ಸೊ ದಯವಿಟ್ಟು ನೀವು ಬಂದು ಹೋಗ್ರಿ ಅಂತ ಹೇಳಿದ್ದೀನಿ. ಒಂದೇನೋ ಹಾರ ಹಾಕಿ ಹೋಗ್ತೀನಿ ಅಂತ ಹೇಳೋರು, ಇನ್ನೂ ಬರೋದು ಕೂಡ ಅದು ಇನ್ನೂ ಕೂಡ ಸಂಶಯದಲ್ಲಿ ಐತೆ ಅದರಲ್ಲಿ. ಸೊ ಈ ಥರ ನಮ್ಮ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯರು ನನ್ನ ಕ್ಷೇತ್ರದಲ್ಲಿ ಬಂದು ಗೊಂದಲ ಉಂಟು ಮಾಡೋದು ಅದು ಕನಸು. ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸಂದೀಪ್ ರೆಡ್ಡಿಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಪಕ್ಷದ ವರಿಷ್ಠರಿಗೆ ಮನವಿ ಮಾಡುವುದಾಗಿ ತಿಳಿಸಿದ ವಿಶ್ವನಾಥ್, ಎಂಎಲ್ಎ ಆಗಬೇಕೆಂದರೆ ಯಲಹಂಕದಲ್ಲೇ ಬಂದು ನನ್ನ ವಿರುದ್ಧ ಸ್ಪರ್ಧಿಸಿ. ಚಿಕ್ಕಬಳ್ಳಾಪುರದ ಜನ ಒಪ್ಪಿಕೊಂಡ್ರೆ ನಾನು ಇಲ್ಲಿಂದಲೇ ನಿಮ್ಮ ವಿರುದ್ಧ ಚುನಾವಣೆಗೆ ನಿಲ್ಲುತ್ತೇನೆ ಎಂದು ಸಂಸದ ಸುಧಾಕರ್ಗೆ ನೇರ ಸವಾಲು ಹಾಕಿದ್ರು. ನಾನು ಒಳತಂತ್ರದ ರಾಜಕೀಯ ಮಾಡುವವನಲ್ಲ, ನೇರ ರಾಜಕೀಯ ಮಾಡುವವನು. ನೀವು ಲೋಕಸಭೆಗೆ ಸ್ಪರ್ಧಿಸುತ್ತೀರಾ ಅಥವಾ ವಿಧಾನಸಭೆಗೆ ಸ್ಪರ್ಧಿಸುತ್ತೀರಾ ಎಂಬುದನ್ನ ಮೊದಲು ಸ್ಪಷ್ಟಪಡಿಸಿ ಎಂದು ವಿಶ್ವನಾಥ್ ಪ್ರಶ್ನಿಸಿದರು. ಇದು ನನ್ನ ತಾಯಿಯ ತವರೂರು ಚಿಕ್ಕಬಳ್ಳಾಪುರ. ಸೊ ನಾನು ಪ್ರತಿ ತಿಂಗಳು ಇನ್ನು ಬರೋಕ್ಕೆ ಶುರು ಮಾಡ್ತೀನಿ. ನಾನು ಕೆಂಪೇಗೌಡ ಜಯಂತ್ಯೋತ್ಸವ ನಾನು ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ 27ನೇ ತಾರೀಕು ಆಗದೇ ಇರ್ಬೋದು, ಒಂದು ದಿನ ಹಿಂದೆ ಮುಂದೆ ಕರೆದ್ರೆ ನಾನು ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಇಲ್ಲಿ ಮಾಡ್ತೀನಿ ಅದ್ದೂರಿಯಾಗಿ. ಇಲ್ಲಿ ಪ್ರತಿ ಊರಲ್ಲೂ ಕೂಡ ನನಗೆ ಬಂಧುಗಳು ಅವರೇ, ಸ್ನೇಹಿತರುಗಳು ಅವರೇ, ಎಲ್ಲ ಪಕ್ಷದವ್ರನ್ನೂ ಕೂಡ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ತಂಟೆಗೆ ಬಂತು ಅಂತಂದರೆ ಬುಡಕ್ಕೆ ಕೈ ಹಿಡ್ತೀನಿ ನಾನು. ಇವತ್ತು ಅದಕ್ಕೆ ಬಂದಿರೋದು ನಾನು, ಬೇರೆ ಏನೂ ಇಲ್ಲ ಇದರಲ್ಲಿ, ಎಂಥದ್ದೂ ಇಲ್ಲ. ಇವತ್ತು ನಾನು ಸಂದೀಪ್ ರೆಡ್ಡಿ ನನ್ನ ಯುವ BJP ಕಾರ್ಯಕರ್ತ, ಮಾಜಿ ಜಿಲ್ಲಾ ಅಧ್ಯಕ್ಷ ಕೂಡ ಹೌದವನು. ಇವತ್ತುವರೆಗೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಒಂದು ಚಕಾರ ಎತ್ತಲಿಲ್ಲ. ಅವ್ರ ಜೊತೆಯಲ್ಲಿ ಬೆಳೆಸ್ಕೊಬೇಕಲ್ಲ, ನಿಮಗೆ ಒಳ್ಳೇದಲ್ವ, ಬಲ ಅಲ್ವ ಅತ್ಲ ಕಡೆಗೆ. ನಾನು ಕಳೆದ ಸಾರಿ ಬಂದಾಗ ಏನು ಹೇಳಿದ್ದೆ, ತಪ್ಪೇನು ಹೇಳಿದೆ ನಾನು? ಆ ಥರದೊಬ್ಬ ಯುವಕರು ವಿಧಾನಸೌಧ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳಿದೆ ನಾನು. ಏನು ನೀನೇ ಬಂದುಬಿಡು ಟಿಕೆಟ್ ಕೊಡ್ತೀವಿ ಅಂತ ಹೇಳಲಿಲ್ಲ. ನೀವು ಕೇಂದ್ರ ಸಚಿವರಾಗ್ರಿ ಅಂದರೂ ನನ್ನ ಮೇಲೆ ಬೀಳ್ತಾರೆ, ಏನು ಮಾಡಲಿ ನಾನು ಅದ್ರ ಕಡೆಗೆ. ಈಗೂ ಹೇಳ್ತೀನಿ, ನಾನು ಇಲ್ಲಿ ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ಥರದ ಯುವಕರು ಬರಬೇಕು ಅಂತಕ್ಕಂಥದ್ದು. ಇಲ್ಲ ನೀವೇನಾದರೂ ಸುಧಾಕರ್ ಅವರೇ MLA ನಿಲ್ಲಬೇಕು ಅಂದರೆ ಯಲಹಂಕಕ್ಕೆ ಬನ್ನಿರಿ, BJPಯಿಂದ ಆಗಲ್ಲ, ಇನ್ಯಾವುದ್ರಲ್ಲಿ ಬರೋಂಗಿದ್ರೆ ಅಲ್ಲಿ ನನ್ನ ಮೇಲೆ ಬನ್ನಿರಿ, ನೀವು ನಿಂತ್ಕೊಳ್ರಿ ಅತ್ಲ ಕಡೆಗೆ. ಇಲ್ಲ ಯಲಹಂಕ ಕ್ಷೇತ್ರದ ಇದು ಚಿಕ್ಕಬಳ್ಳಾಪುರದ ಜನ ಏನಾದರೂ ಒಪ್ಕೊಂಡ್ರೆ, ಅನುಮತಿಯನ್ನು ಕೊಟ್ಟರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊತೀನಿ. ಯಾವುದಕ್ಕಾದರೂ ಸರಿ, ನಾನು ಜನಗಳ ಪರವಾಗಿರ್ತಕ್ಕಂಥನು, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥನು. ವಿಷಯ ಗೊತ್ತಿಲ್ಲ ನನಗೆ, ಗುಂಪು ಹೊಡಿಯೋದು ಗೊತ್ತಿಲ್ಲ ನನಗೆ, ದ್ರೋಹ ಮಾಡೋದು ಗೊತ್ತಿಲ್ಲ. ಏನಿದ್ರು ನೇರ ನಾನು ಮಾತಾಡ್ತಕ್ಕಂಥ, ಏನಿದ್ರು ನೇರವಾಗಿ ಹೇಳ್ಬಿಟ್ಟು ನಿಷ್ಠುರ ಆಗೋ ನಾನು ಅತ್ಲ ಕಡೆಗೆ. ನನಗೆ ಒಳತಂತ್ರಗಳು ಇವೆಲ್ಲ ಕೂಡ ನನಗೆ ಗೊತ್ತಿಲ್ಲ. ಯಾರ್ಯಾರ್ದು ಏನು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಲೀಡ್ರನ್ನ ಕೇಳಿದ್ರೆ ಹೇಳ್ತಾರೆ, ನಿಮ್ಮ ಕ್ಷೇತ್ರದವರು ಮಾತಾಡ್ತಾರೆ ನನ್ನ ಹತ್ರ ಯಾರ್ಯಾರ್ದು ಏನೇನು ಬಂಡವಾಳ ಅಂತೇಳಿ. ಸೊ ಅದಕ್ಕೆ ವೈಯಕ್ತಿಕವಾಗಿ ನಾನು ಭಾಳ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮ ಬಗ್ಗೆ. ನನ್ನ ಸುದ್ದಿಗೆ ಬರಬೇಡ್ರಿ. ನೀವು ತಿರ್ಗಾ MP ಎಲೆಕ್ಷನ್ ನಿಲ್ತೀರಾ ಸ್ಪಷ್ಟ ಮಾಡಿರಿ ನನಗೆ. ನಮ್ಮ ವರಿಷ್ಠರಲ್ಲೂ ಅದೇ ಕೇಳಿರೋದು, ನೆಕ್ಸ್ಟ್ MP ಎಲೆಕ್ಷನ್ ನಿಲ್ತಾರ, ಈಗಲಿಂದ ನಾನು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀನಿ. ಉಳಿಕೆ ವ್ಯವಸ್ಥೆ ನೀವು ಮಾಡಿರಿ. ಓಟ್ ಹಾಕ್ಸೋ ಜವಾಬ್ದಾರಿ ನಾವು, ನಮ್ಮ ಮುಖಂಡರು. ಕನಿಷ್ಠ 1 ಲಕ್ಷ ಮಿನಿಮಮ್ ನೆಕ್ಸ್ಟ್ ಎಲೆಕ್ಷನ್ಗೆ ಎಂಥದ ಪರಿಸ್ಥಿತಿಯಲ್ಲಾಗಲಿ ನಾವು ಯಲಹಂಕದಿಂದ ನಿಮ್ಗೆ ಲೀಡ್ ಕೊಡ್ತೀವಿ. MPಗೆ ನಿಲ್ಲಲ್ವಾ, ಅದನ್ನಾದರೂ ಸ್ಪಷ್ಟ ಮಾಡಿರಿ. ನೆಕ್ಸ್ಟ್ ನಾನು MPಗೆ ನಿಲ್ಲೋದಿಲ್ಲ, ನಾನು MLAಗೆ ಹೋಗ್ತೀನಿ ಅಂತಾದರೂ ಹೇಳ್ರಿ. ನೀವು ಎರಡೂ ಮಾತಾಡೋಕ್ಕೆ ಹೋಗ್ಬೇಡ್ರಿ, ಸ್ಪಷ್ಟ ಮಾಡಿರಿ. ಒಟ್ಟಾರೆ ಬಿಜೆಪಿ ನಾಯಕರಾದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ SR ವಿಶ್ವನಾಥ್ ನಡುವಿನ ವಾಕ್ಸಮರ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು, ಕೆಂಪೇಗೌಡ ಜಯಂತಿ ಆಚರಣೆ ವಿಚಾರ ಇದೀಗ ರಾಜಕೀಯ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಈ ಬೆಳವಣಿಗೆಗಳು ಚಿಕ್ಕಬಳ್ಳಾಪುರ ಮತ್ತು ಯಲಹಂಕ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.